ಅಲ್ಲಿ ನೋಡ್ರಿ ಹರಿಸ ರೋಜಿ ಒಬ್ಬಕ್ಕೆ ಕುಂತ ನಡ್ರಿ ಹೋಗೋಣ ಬಸ್ ಸ್ಟಾಪಿಗೆ. ಅಲ್ರಿ ಪ್ರಕಾಶ್ ಅವ್ರ, ರೋಸಿ ರೋಸಿ ಅಂತ ಸಾಯ್ತಿರಲ್ರಿಪ್ಪ. ನಡ್ರಿ, ಹೆಂಗಿದ್ರು ನನಗೂ ಒಂಚೂರು ಮಾತಾಡೋದಿತ್ತು ನಿಮ್ಮ ಮೂರು ಮಂದಿ ಜೊತೆ. ಅಲ್ಲೇ ಮಾತಾಡ್ದಂಗೆ ಆಕೈತಿ. ನಡ್ರಿ ಹೋಗೋಣ. ಓ, ಏನ್ರಿ ರೋಸಿ ಅವ್ರ, ಇನ್ನ ಬಸ್ ಬಂದಿಲ್ಲ? अभी तक नहीं आई ಹರೀಶ್ ಸರ್. ನಿಮ್ದೇನು ಇಬ್ರು ಕೂಡ ಬಂದ್ಬಿಟ್ರಿ? ಯಾಕೆ ಲೇಟ್ ಆಯ್ತಾ ನಿಮ್ದು ಇಬ್ಬರದು ಇವತ್ತು? ಹೌದು ರೋಜಿ ಅವ್ರೆ, ಅದು ಆಫೀಸ್ ಒಳಗೆ ನಿಮ್ದು ಲಘು ಮುಗೀತು ಲಾಗಿನ್ನು, ನಮ್ದು ಒಂಚೂರು ಲೇಟ್ ಆಯಿತು, ಹಿಂಗಾಗಿ ಲೇಟಾಗಿ ಬಂದ್ವಿ. ಇವ್ರೇನೋ ಮಾತಾಡ್ಬೇಕಿತ್ತಂತ ಇವರು ಹರೀಶ್ ಅವ್ರು ನಿಮ್ಮ ಜೊತೆ, ಅದಕ್ಕಪ್ಪ ಕರ್ಕೊಂಡು ಬಂದರು. ಅದು ಏನಿಲ್ರಿ ರೋಸಿ ಅವರ, ನಾನು ಮಾತಾಡ್ಬೇಕಂತೇಳಿ ಕರ್ಕೊಂಡು ಬಂದಿದ್ದೆ ಅಲ್ವಾ ಪ್ರಕಾಶ್ ಅವರೇ? ಏ ಹೌದೌದ್ರಿಪ್ಪ. ಏನು ಏನಿತ್ತು? ಏನಿಲ್ರಿ ರೋಸಿ ಅವರ, ನಾಳೆ ನನ್ನ ಹೆಂಡತಿ ಬರ್ತಡೇ, ಸಿಂಪಲ್ ಆಗಿ ಮನ್ಯಾಗ ನಾವು ಅಷ್ಟೇ ಸೆಲೆಬ್ರೇಟ್ ಮಾಡ್ಬೇಕಂತ ಅನ್ಕೊಂಡಿನಿ. ಅದಕ್ಕೆ ನಿಮ್ಮನ್ನು ಇನ್ವೈಟ್ ಮಾಡಿದ್ರಾಯ್ತು ಅಂತ ಬಂದೆ. ನಾಳೆನಾ? ಅಯ್ಯೋ ಸಾರಿ ಹರೀಶ್ ಅವ್ರೆ, ನಾಳೆ ಸ್ವಲ್ಪ ಬ್ಯುಸಿ ಅದೇ, ನಾನು ಫ್ರೆಂಡ್ಸ್ ಜೊತೆ ಹೋಗೋದಿತ್ತು. ಇಲ್ಲ, ನಾಳೆ ಬರೋಕ್ಕಾಗಿಲ್ಲ, ಮತ್ತೊಂದು ಸಲ ಯಾವಾಗಾದರೂ ಬರ್ತೀನಿ ತಗೊಳ್ಳಿ. ಅಯ್ಯಯ್ಯೋ, ಹಿಂಗಂದ್ರೆ ಹೆಂಗ್ರಿ ರೋಸಿ ಅವ್ರ? ಅಲ್ಲ ಪಾಪ ಅವ ಅಷ್ಟು ಪ್ರೀತಿಯಿಂದ ಕರ್ಯಾಕತ್ತ ನಾವು ಹೆಂಡತಿ ಬರ್ತಡೇಕ್ಕೆ, ನೀವೇ ಇಲ್ಲಂದ್ರೆ ಹೆಂಗ್ರಿಪ್ಪ? ಭಾಳ ಮಂದಿ ಕರಾತಿಲ್ಲ ಅವ್ ಪಾಪ, ನಾನು ನೀವು ಅವರಿಬ್ರು ಗಂಡ ಹೆಂಡತಿ ಅಷ್ಟೇ. ನೀವು ಏನ್ರಿಪ್ಪ ಬರಲಿಲ್ಲ ಅಂದ್ರೆ ಅವ್ನ ಮನ್ಸಿಗೆ ಬೇಜಾರಾಗೋದಿಲ್ಲೇನ? ಅಲ್ರಿ ಪ್ರಕಾಶ್ ಅವ್ರೆ, ಬರ್ತಡೇ ನಿಮ್ಮ ಹೆಂತಿದ ಅವ್ರ ಹೆಂತಿದ, ಅವ್ರಕ್ಕಿಂತ ನಿಮ್ಗೆ ಯಾಕೋ ಕಾಳಜಿಪ್ಪ ನನ್ನ ಕರ್ಯಾಕ. ಸುಮ್ಮನೆ ನಿಲ್ರಿ ಪ್ರಕಾಶ್ ಅವರ, ಹಂಗೇನಿಲ್ರಿ ರೋಸಿ ಅವರ, ನೀವು ಬರಲಿಲ್ಲ ಅಂದ್ರೆ ನನಗೂ ಭಾಳ ಬೇಜಾರಾಕೈತಿ. ಯಾಕಂದ್ರೆ ನಾ ಭಾಳ ಹೊರಗಿನವ್ರನ್ನೇನು ಕರೆಯೋಕೆ ಹೋಗಿಲ್ಲ, ಭಾಳ ಕ್ಲೋಸ್ ಕಲೀಗ್ಸ್ ಅಷ್ಟೇ. ನಾವೇ 4 ಜನ ಸುಮ್ಮನೆ ಎಲ್ಲರನ್ನೂ ಕರೆದು ಹುಯಿ ಅಂತ ಏನು ಮಾಡ್ಕಿಂತ ಪ್ರೈವೇಟಾಗಿ ಆರಾಮಾಗಿ ಸೆಲೆಬ್ರೇಟ್ ಮಾಡಿದ್ರೆ ಆಯ್ತು ಅಂಥೇಳಿ. ಸೊ ಪ್ಲೀಸ್ ನಾಳೆ ಒಂದ್ಸಲ ನಿಮ್ಮದು ಕೆಲಸನ ಪೋಸ್ಟ್ಪೋನ್ ಮಾಡ್ಕೊರಿ, ನಿಮ್ಮದು ಮೀಟಿಂಗ್ನ ಮತ್ತು ಫ್ರೆಂಡ್ ಜೊತೆ ಮೀಟ್ ಆಗುವಂತ್ರಿ. ನಾಳೆ ಒಂದಿನ ಬಂದು ಹೋಗ್ರಿ ರೋಸಿ ಅವರ. ಹಾಂ ಹಾಂ ಹಾಂ, ಹೌದು ಹೌದ್ರಿ. ಪಾಪ ಹರೀಶ್ ಹೇಳೋದು ಬರೋಬ್ಬರ ಐತೆ ನೋಡ್ರಿ. ಅಯ್ಯೋ ನೀವು ಮುಂಚೆನೇ ಹೇಳಬೇಕಿತ್ತಪ್ಪ ನಂಗೆ, ಹೇಳಿದ್ರೆ ನಾ ಒಂಚೂರು ಕ್ಯಾನ್ಸಲ್ ಮಾಡ್ತಿದ್ದೆ ನನ್ನ ಪ್ಲ್ಯಾನ್. ಲಾಸ್ಟ್ ಮಿನಿಟ್ನಾಗ ಅಯ್ಯೋ ನಾನೇ ಈಗ 2 ಸಲ ಪ್ಲ್ಯಾನ್ ಕ್ಯಾನ್ಸಲ್ ಮಾಡಿಬಿಟ್ಟಿನಿ. ಇದು ಸಲ ನಾನೇ ಕ್ಯಾನ್ಸಲ್ ಮಾಡಿದ್ರೆ ನನ್ನ ಫ್ರೆಂಡ್ಸ್ ಕಡೆ ಎಲ್ಲ ಬಯಸ್ಕೋಬೇಕಾಗ್ತೈತ್ರಿ. ಅವರೆಲ್ಲ ಹಿಂದಿ ಫ್ರೆಂಡ್ಸು, ಸುಮ್ಮನೆ ಯಾಕೆ, ಮತ್ತೆ ಯಾವಾಗಾದರೂ ಬರ್ತೀನಿ ತಗೋರಿ. ಅಲ್ಲ ರುಚಿ ಅವ್ರೆ, ಏನು ಇಷ್ಟು ಹೇಳತ್ತೀನಿ, ಯಾಕೆ ನಮ್ಮಂಥವ್ರಿಗೆ ಮನಿ ಬರಾಕ ನಿಮ್ಗೆ ಇಷ್ಟ ಇಲ್ಲನ? ಅಯ್ಯಯ್ಯೋ ಹರೀಶ್, ಆ ಥರ ಏನು ತಿಳ್ಕೊಕೆ ಹೋಗ್ಬೇಡಿ. ನಂಗೆ ಆಫೀಸ್ನಾಗ ಕೊಲೀಗ್ಸ್ ಅಂಥೇಳಿ ನೀವೇ ಇಬ್ಬರ ಪರಿಚಯ, ಬಿಟ್ರೆ ನಳಿನಿ. ಬಿಟ್ರಲ್ಲಿ ಕನ್ನಡದವ್ರು ಯಾರೂ ಸಿಗೋದೇ ರೇರಪ್ಪ, ಎಲ್ಲ ಹಿಂದಿಯವರು ಸಿಗೋದು. ಸರಿ ಆಯ್ತು ತಗೋರಿ, ನಿಮ್ಮ ಸಂಬಂಧ ನನ್ನ ಫ್ರೆಂಡ್ ಜೊತೆ ಹೋಗೋದು ಕ್ಯಾನ್ಸಲ್ ಮಾಡಿ ನಾಳೆ ಈವ್ನಿಂಗ್ ನಿಮ್ಮ ಮನೆಗೆ ಬರ್ತೇನೆ. ಓ ಕೊಡ್ಲ ಓ ಥ್ಯಾಂಕ್ ಯು ರೋಸಿ ಅವರೇ. ನಾಳೆ ಶಾರ್ಪ್ ಈವ್ನಿಂಗ್ 7 o'clock ಅಂದರೆ ನಮ್ಮ ಮನೆಗೆ ಬಂದುಬಿಡಿ. ನಮ್ಮ ಮನೆ ಅಡ್ರೆಸ್ ನಿಮ್ಗೆ ವಾಟ್ಸಪ್ ಮಾಡ್ತೀನಿ. ಓಕೆ ಸರಿ. ಬರ್ರಿ ರೋಸಿ ಅವ್ರೆ, ನಂದ ಬೈಕ್ ಐತಿ, ಮನೆ ತನಕ ಡ್ರಾಪ್ ಮಾಡ್ತೀನಿ. ಸುಳ್ಳೆ ಯಾಕೆ ಬಸ್ಸಿಗೆ ನಿಂತು ಕಾಲು ನೋಯಿಸ್ಕೋತೀರಿ? ನೋ 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 ಪ್ರಕಾಶ್, ನಿಮಗೆ ಯಾಕೆ ತೊಂದರೆ ನನ್ನಿಂದ? ನಂದು ಬಸ್ ಪಾಸ್ ಐತಿ, ಈಗ ಬಸ್ ಬರೋ ಟೈಮ್ ಆಗೈತಿ, ನಾನು ಹೋಗ್ತೀನಿ, ಪರವಾಗಿಲ್ಲ, ಮತ್ತೆ ಯಾವಾಗಾದ್ರೂ ಬರ್ತೀನಿ. ಓಕೆ ಬಾಯ್, ನನ್ನ ಬಸ್ ಬರೋ ಟೈಮ್ ಆಯ್ತು. ಹಾಂ ಹಾಂ ಸರಿ 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 ಆಯ್ತಲ್ರಿ, ನಡ್ರಿ ನಡ್ರಿ ಇಲ್ಲಿಂದ. ಆಯ್ತು ನಡ್ರಿ. ಓಹ್ ಬಸ್ ಬಂತು. ಅಶೋ, ಬೈಕ್ನಾಗ ಬಂದಿದ್ರಿ ಏನಾಕಿತ್ತಿಕ್ಕಿಗೆ? ಬಸ್ಸಿಗೆ ಹೋದ್ಲು. ಅಲ್ಲ ಅಷ್ಟೆಲ್ಲ ದುಡ್ಯಾಡ್ಕೊಂತ ಆ ಬಸ್ನಾಗ ಹೋಗ್ಕಿಂತ ನನ್ನ ಜೊತೆ ಆರಾಮಾಗಿ ನನ್ನ ಹಿಂದೆ ನನ್ನ ಕೈ ಹಿಡ್ಕೊಂಡು ಕೂತ್ಬೋದಿತ್ತಲ್ಲ. ಈ ರೋಜಿ ಯಾವಾಗ ನನ್ನ ಗಾಳಕ್ಕೆ ಬೀಳ್ತಾಳೋ ದೇವ್ರೇ. ಮಮ್ಮಿ ಹಿಂಗೆ ಹಾಕೊಂತಿದೆ? ವಾ ನೀನಾ? ಅಯ್ಯೋ ಈಕಿನ ಅಲ್ಲ ಇವ, ಏನಾಗೈತಿ ಹಿಂಗ್ಯಾಕ? ಯಾರ ಮ್ಯಾಲ ಹೋದಾರಗತ್ತೆ ತಲೆ ಮೇಲೆ ಕೈ ಹೊತ್ಕೊಂಡು ಕುಂತಿ, ಏನಾತ ಅಂತದ? ಅದೊಂದ ಬಾಕಿ ಐತೆ ನೋಡಿ. ಅಲ್ಲಲ್ಲಿ ಇನ್ನ ಏನಾಗಬೇಕು ಹೇಳ? ನಾನು ಈ ಮನೆಗೆ ಬಂದಿರೋ ಉದ್ದೇಶನ ನಿನ್ನ ಸಿದ್ಧಾರ್ಥಗೆ ಗಂಟು ಹಾಕಬೇಕು ಅಂತ ಹೇಳಿ, ಆದ್ರೆ ಸಿದ್ಧಾರ್ಥಗೆ 1 2 3 4 ಅಂತ ಹೇಳಿ 5 6 ಗಂಟೆ ಬಿದ್ದಿರುವಾಗ ನೀನು ಯಾವಾಗ ಗಂಟು ಹಾಕಬೇಕು ಹೇಳೋಣ? ನೀನೋ ಬಂದಾಗಿಂದ ಸಿದ್ಧಾರ್ಥನ ಮದುವೆಯಾಗು ಅಂತ ಒಳ್ಳೆ ಪೀಡಿಸ್ತಿದ್ದೆ. ನಾನು ಈಕೆ ಕಾಟಕ್ಕೆ ಆದ್ರೆ ಆದಂತ ಹ್ಞೂ ಅಂದಿದ್ದೆ, ಆದ್ರೆ ನನ್ನ ತಲೆಯಾಗಿರೋದ ಬ್ಯಾರೆ ಬೇ.
ಯಾಕ್ಲೆ ಯಾವನಾರ ಇಷ್ಟಪಟ್ಟಿಯಾ ಹಂಗೇನ್ರ ಇದ್ರತಲ್ಲ ಅಂದ್ರೆ ತೆಗೆದು ನೋಡು ನೀನು ಈ ಮನೆ ಸೊಸಿನ ಅದೇನು ಬೇಕಾದಾಗ್ಲಿ ನಾನು ಈ ಮನೆ ಸೊಸಿ ಮಾಡೇ ಕೈ ಬಿಡ್ದು ನೋಡ್ಲೇ ಯವ್ವ ಅದಂತೂ ಕರೆನ ನೀ ಅನ್ಕೊಂಡಿರೋ ನಾ ಏನು ಬ್ಯಾರೆ ಹುಡುಗನ ಹಿಂದೆ ಬಿದ್ದಿಲ್ಲ ನಾ ಬಿದ್ದಿರೋ ಹುಡುಗನೇ ಬ್ಯಾರೆ ಕೇಳಿದ್ರ ನೀನು ಖುಷಿನ ಪಡ್ತಿ ಅಂದ್ರ ನೀ ಹೇಳ್ದಂಗ ನಾ ಈ ಮನೆ ಸೊಸಿನೂ ಆಗಿರ್ಬೇಕು ನಾ ಇಷ್ಟಪಟ್ಟ ಹುಡುಗನ ನಾ ಮದುವೆನೂ ಆಗಿರ್ಬೇಕು ರುಚುಮುಳಿ ರುಚುಮುಳಿ ಚಂದಾಗಿ ಹೇಳ ಏನೈತಿ ನಿನ್ನ ತಲೆಯಾಗ ಅಂತ ಹೇಳಿ ಅದನ್ನ ಬಿಟ್ಟು ಈ ಮನೆ ಸೊಸಿ ಆಗ್ಬೇಕು ನೀ ಇಷ್ಟಪಟ್ಟಿದ ಹುಡುಗನ ಆಗ್ಬೇಕು ಅಂದ್ರೆ ಸಿದ್ಧಾರ್ಥನ ಅಲ್ಲ ಅಲ್ಲ ಬೇ ಸಿದ್ಧಾರ್ಥನ ತಮ್ಮ ಸಿದ್ಧಾಂತ ಏನು ಸಿದ್ಧಾಂತ ನೋಡು ಮಮ್ಮಿ ನಿನಗೆ ಒಟ್ಟಿನಲ್ಲಿ ನಾ ಈ ಮನೆ ಸೊಸಿ ಹಾಕ್ಬೇಕು ಅದ್ರಾಗ ಸಿದ್ಧಾಂತ ಅಣ್ಣ ತಮ್ಮ ಅಂದಮೇಲೆ ಈ ಮನೆ ಆಸ್ತಿ ಏನೇನೈತಿ ಐಶ್ವರ್ಯ ಎಲ್ಲ ಅರ್ಥ ಆಗ್ಲೇಬೇಕಲ್ಲ ಸಿದ್ಧಾರ್ಥಗೆ ಎಷ್ಟು ಹೋಗ್ಬೇಕು ಅಲ್ಲ ಸಿದ್ಧಾರ್ಥಗೆ ಎಷ್ಟು ಹೋಗ್ಬೇಕು ಸಿದ್ಧಾಂತಗೂ ಅಷ್ಟೇ ಹೋಗ್ಬೇಕಲ್ಲ ಹೌದಲ್ಲ ನೀ ಹೇಳಿದ್ದು ಬರೀತ್ ನೋಡ್ಲೆ ಅಲ್ಲ ನನಗೆ ತಲೆಯಾಗ ಹೊಳದೇ ಇರಲಿಲ್ಲ ಹೆಂಗೆ ಹೊಳಿಬೇಕು ಹೇಳು ನಿನ್ನ ತಲೆಯಾಗ ಇಂಥವೆಲ್ಲ ನೋಡು ಮಮ್ಮಿ ಸಿದ್ಧಾರ್ಥ ಅನ್ಕೊಂಡ್ ಕುಂತ್ರೆ ನಿನ್ನ ಕೈಯಾಗ ಸಿಗೋದು ತೆಂಗಿನಕಾಯಿ ಚಿಪ್ಪ ನಾನು ನಿಜ ಹೇಳ್ಬೇಕಂದ್ರೆ ಸಿದ್ಧಾರ್ಥಕ್ಕಿಂತ ಸಿದ್ಧಾಂತ ಭಾಳ ಇಷ್ಟ ಆಗ್ಯಾನ ಹೆಂಗಾರ ಮಾಡಿ ನಾನು ಹೊಲಿಸ್ಕೊತೀನಿ ಈ ಮನೆ ಸೊಸಿನ ಹಾಕ್ತೇನೆ ಯವ್ವ ನನ್ನ ಮುದ್ದಿನ ಬಂಗಾರಿ ಎಲ್ಲಿಟ್ಟು ಯವ್ವ ಇಂಥ ಬುದ್ಧಿ ಎಲ್ಲ ನೀ ಸೊನ್ನಾಕೆಂತ ಮಾಡಿದ್ನಲ್ಲೇ ನಾನಿನ್ನು ಎಷ್ಟು ದೊಡ್ಡಕ್ಕೆ ಆಗ್ಬಿಟ್ಟು ಆತ ನನಗೆ ತಲೆಯಾಗ ಹೊಳೆದಿರಲಿಲ್ಲ ಸಿದ್ಧಾರ್ಥನ ಕೈ ಬಿಟ್ಬಿಡೋನು ಸಿದ್ಧಾಂತ ನಿನ್ನ ಜೊತೆ ಮದುವೆ ಮಾಡಿಸ್ಬಿಡೋನು ಹೆಂಗಾರ ಮಾಡಿ ಸಿದ್ಧಾಂತ ನೀನು ಇಷ್ಟಪಡೋಂಗೆ ಮಾಡಿಬಿಡ್ಲಿ ಅದಕ್ಕೆ ನೀನು ಸಹಾಯ ಬೇಕು ನೋಡು ಏನು ಬೇಕು ಹೇಳಲೇ ಎಲ್ಲ ಮಾಡ್ತೀನಿ ಇಷ್ಟಂದೆಲ್ಲ ಅಷ್ಟು ಸಾಕು ಮುಂದಿಂದು ನಾನು ಹಿಂಗೆ ಹೇಳ್ತೇನೆ ವಾವ್ ಚಿನ್ನ ನಿನ್ಗೇನು ಕಮ್ಮಿ ಆಗಿದೆ ಮಸ್ತ್ ಕಾಣತ್ತೆ ಫಸ್ಟ್ ಕ್ಲಾಸ್. ಹಲೋ ಮಿಸ್ಟರ್ ಹರೀಶ್. ಓ ಪ್ರಕಾಶ್ ಅವರ ವಾಟ್ ಎ ಸರ್ಪ್ರೈಸ್. ಇಷ್ಟು ಬಂದ್ರಿ ನಾನು 7 ಗಂಟೆಗೆ ಬರ್ತಾರ ಅಂದ್ಕೊಂಡಿದ್ದೆ 6 ಗಂಟೆಗೆ ಬಂದಿರಲ್ಲ. ಖುಷಿ ಆಯ್ತು ಬಂದಿದ್ದು. ಬರ್ರಿ ರಮ್ಯಾ ಇವ್ರ ನೋಡು ನನ್ನ ಆಫೀಸ್ ಕಾಲೀಗ್ ಪ್ರಕಾಶ್ ಅಂತಲ್ಲ ಇವ್ರ ಒಳ್ಳೆ ಮನುಷ್ಯ. ಇವರು ಉತ್ತರ ಕರ್ನಾಟಕದವ್ರು. ಓ ಹೌದಾ ನೀವು ಬಂದಿದ್ದು ಭಾಳ ಖುಷಿ ಆಯ್ತು. ಇರ್ಲಿ ತಗೋರಿ ರಮ್ಯಾ ಅವ್ರಿ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಮನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಹಿಂಗ ನೀವಿಬ್ರು 100 ಕಾಲ ಚಂದಾಗೆ ಬಾಳ್ರಿಪ್ಪ. ಥ್ಯಾಂಕ್ ಯು ಪ್ರಕಾಶ್ ಅವರೇ, ಥ್ಯಾಂಕ್ ಯು ಸೊ ಮಚ್. ಕೊಡ್ರಿ ನೀವು ಮಾತಾಡ್ಕೊಂತ ಕೊಡ್ರಿ, ನಾ ಟೀ ಕಾಫಿ ಏನಾದರೂ ತೊಗೊಂಬರ್ತೀನಿ. ಏನ್ರಿ ಪ್ರಕಾಶ್ ಅವ್ರ 7 ಗಂಟೆಗೆ ಬರ್ತ್ಡೇ ಪಾರ್ಟಿಗೆ 6 ಗಂಟೆಗೆ ಬಂದ್ಬಿಟ್ಟಿರಿ. ಬರ್ತ್ಡೇ ಪಾರ್ಟಿಗೆ ಏನು ಬಂದಿಲ್ಲ ನೀವು ಎದಕ್ಕೆ ಬಂದಿಲ್ಲ ನನಗೆ ಗೊತ್ತೈತಿ. ಇರ್ಲಿ ಕೊಡ್ರಿ. ಏನ್ರಿ ಹರೀಶ್ ಅವ್ರ ನೀವು ಹಿಂಗ ಮಾಡ್ತೀರಿಪ್ಪ. ರೀ ಅಲ್ಲ ಪ್ರಕಾಶ್ಗ ಫೋನ್ ಹಚ್ಚಿಲ್ಲ, ನಿನ್ನಿಂತ್ರ ಹಚ್ಚಾಕತ್ತೀವಿ, ಅವ್ನು ಫೋನೇ ಎಬ್ಸತ್ತಿಲ್ಲ. ಈಗೊಂದ್ಸಲ ಹಚ್ಚಿ ನೋಡ್ರಿಪ್ಪ, ಏನು ಮಾಡತ್ತಾನೋ ಇಲ್ಲೋ ಬರ್ತಾನೋ ಇಲ್ಲೋ ಕೇಳ್ರಿ ಅವನ್ನ. ಅಲ್ಲಲ್ಲಿ ನನಗೇನು ಮಾಡಂತಿ? 8 ಸಲಾರ ಫೋನ್ ಹಚ್ಚಲಿ, 8 ಸಲಾರ ಹೇಳಲಿ ಅವಂಗು ಬಾಬಾ ಅಂಥೇಳಿ. ಎತ್ತು ಕರಳು ತಡಿಬೇಕಲ್ಲ. ಮಕ್ಕಳು ಬ್ಯಾಡ ಅಂತೇಳಿ ಬಿಟ್ಟಿರ್ತೇವೆ. ಪಾಪ ಆ ಹುಡುಗಿನ ಮದುವೆ ಮಾಡೇವಲ್ಲ ಮಲ್ಲವನ್ನ, ಅಕ್ಕಿ ಸಂಬಂಧ ಹಚ್ಬೇಕ. ಈಗ ನೋಡ್ತೇನೆ ಗಪ್, ಇದೊಂದ್ಸಲ ಹಚ್ಚಿ ನೋಡ್ತೇನೆ. ಹಚ್ರಿ ಮತ್ ಹಂಗ ಬಿಟ್ರ ಕೈ ಬಿಟ್ಟು ಹೋಗಿದ್ದನ್ ಮಗ. ಇರಾವ ಒಬ್ಬರೀಪ, ಇನ್ನೊಂದು ದಿವಸ ಐತಿಲ್ಲ ನಮಗ. ಆತ್ ಗಪ್, ಬೇಜಾರಾಗಿ ಮಾಡ್ಕೋತಿ. ಹಸ್ತನ್ ಗಪ್. ಹಲೋ ನೀವ್ ಯಾವಾಗೂ ನಮ್ಮ ಮನೆಗೆ ಬಂದಿಲ್ಲ ಬಿಡ್ರಿ, ಫಸ್ಟ್ ಟೈಮ್ ಬಂದಿದ್ದೆ. ಹಾಂ ಹೌದ್ರಿ, 1-2 ಸಲ ಇನ್ವೈಟ್ ಮಾಡಿದ್ದೆ ಹರೀಶ್ ಅವ್ರು ಮಾಡಿದ್ರು, ಆದ್ರೆ ನನಗೆ ಬರೋಕ್ಕಾಗಿದ್ದಿಲ್ಲ. ಇವತ್ತು ಬರಬೇಕಾಗಿ ಬಂತು, ಹಿಂಗಾಗಿ ಬಂದೆ ನೋಡ್ರಿ. ಈಗ ನಾ ಕರೀಲ್ಲ ಅಂದ್ರೂ ಬರ್ತಿದ್ರಿ ಅಲ್ಲ ಪ್ರಕಾಶ್. ಅಯ್ಯೋ ಕಾಲ್ ಬರತ್ತ ತಡ್ರಿ ಒಂದು. ಇವ್ರು ಯಾಕೆ ಹಚ್ಚಿದ್ರಪ್ಪ ಈಗ? ಒಂದು ಮನೆಯಿಂದ ಕಾಲ್ ಬರತ್ತೈತ್ರಿ, 1 ನಿಮಿಷ ಕಾಲ್ ಮಾಡಿ ಮಾತಾಡಿ ಬರ್ತೀನಿ. ಓ ಸರಿ ಹೋಗ್ರಿ. ಇನ್ನೊಬ್ರು ಯಾರು ಬರ್ತೀರಂತ್ರಿ, ಇನ್ನ ಬರಲೇ ಇಲ್ಲ. ರಮ್ಯಾ ರೋಸಿ ಅಂತ ಹೇಳಿ ನಮ್ಮ ಆಫೀಸ್ ಕಲಿಕ ಬರ್ತಾರೆ. ಇನ್ನೊಂದು ಸ್ವಲ್ಪ ಹೊತ್ತು ಬರ್ತಾರೆ. ಹಲೋ ಹುಚ್ಚುಳಿ ಮಗನ, ಮಾತಾಡ್ತೀಯೋ ಅಲ್ಲೇ ಬರ್ಲಿಯೋ? ಅದೇ ಅಪ್ಪ
ಹೇಳಪ್ಪ. ಓಹೋ, ನಿನಗೆ ಒಬ್ಬ ಅಪ್ಪದ ಅನ್ನೋ ನೆನಪೈತ್ರಿ ಸರ. ಅಪ್ಪ ಏನಪ್ಪ ಹಿಂಗೆ ಮಾತಾಡ್ತಿ? ಅಲ್ಲ ನೀನ ದುಡ್ಯಂಗಿಲ್ಲ ಮನ್ಯಾಗ ಕುಂಡಿರ್ತಿ ಅಂತ ಹೇಳಿ ದುಡ್ಯಾಗ ಕಳಿಸ್ತಿ. ಈಗ ನೀನ ಹಿಂಗಂದ್ರೆ ಹೆಂಗೆ? ಬ್ಯುಸಿ ಇರ್ತೇನಪ್ಪ, ನನ್ನ ಕೆಲಸ ಇರ್ತೈತಿ. ಹಿಂಗಾಗಿ ಫೋನ್ ಎಬ್ಸಿ ಮಾತಾಡೋಕ್ಕಾಗಿಲ್ಲ. ಹೇಳ, ಏನಿತ್ತು? ಏನ್ರ ಅರ್ಜೆಂಟ್ ಇತ್ತಾ ಮಗನ? ನಿನ್ನ ಹೆತ್ತು ಹೊತ್ತು ಸಾಕಿರೋದು ನಾನಪ್ಪ. ನೀ ಹೆಂಗದಿ? ಯಾ ಇದ್ರಾಗ ನುಸುಳ್ತಿ, ಯಾ ಚಾಪ್ಯಾಗ ನುಸುಳ್ತಿ ಅಂತ ನನಗೆ ಗೊತ್ತಿಲ್ಲ ಅಂತ ಮಾಡಿ ಮುನ್ನೋಡಿಂದ ಊರಿಗೆ ಬರ್ತೀಯೋ ಹೆಂಗಂತೀಯೋ? ಅಲ್ಲಪ್ಪ, ನನ್ನ ಕೆಲಸ ಇರ್ತಾವ. ಈಗ ರಜಾ ಹಾಕೊಂಡು ಬರ್ಬೇಕಂದ್ರೆ ಒಂದಿನ 2 ದಿನ ಹಾಕೊಂಡು ಬಂದ್ರೆ ನಡೆಯಂಗಿಲ್ಲ. ಅಟ್ಲೀಸ್ಟ್ ಒಂದು ವಾರದ ಬರ್ಬೇಕಾ? ಈಗ ನನಗೆ ರಜಾ ಇಲ್ಲಪ್ಪ. ರಜಾ ಕೊಟ್ಟಾಗ ಬರ್ತೇನೆ. ಈಗ ಪಂಚಮಿಗೆ ರಜಾ ತೊಗೊಂಡು ಬರ್ತೇನಪ್ಪ. ಯಪ್ಪ ತಂದೆ, ನೀ ಅಲ್ಲಿ ಕೆಲಸ ಮಾಡಿ ಯಾರನ್ನು ಉದ್ಧಾರ ಅಂತೂ ಮಾಡ್ಬೇಕಾಗಿಲ್ಲ. ನಮ್ದು ರಗಡ್ ಐತಿ, ಹೊಲ ಐತಿ, ಇಲ್ಲೇ ಊರಾಗ ಮಾಡಿಸ್ಕೊಂಡು ಉಳಿ ಅಂತ್ಯ. ನಮಗಲ್ಲಿ ಯಾವ ಕೆಲಸನೂ ಬೇಡ. ಪಂಚಮಿಗೆ ಬರ್ತೀನಿ ಅಂದಿಲ್ಲೋ, ಆ ಕೆಲಸ ಬರೆದು ಕೊಟ್ಟು ನಾವೆಲ್ಲರಿ ಕೆಲಸ ಮಾಡಕ್ಕಂತ ಹೇಳೇ ಬಂದುಬಿಡ್ನಿ. ಉಸಾಬರಿನ ಮಾಡಿ ನಮಗೆ. ಅಲ್ಲಪ್ಪ, ಹೆಂಗಂದ್ರೆ ಹೆಂಗೆ? ಒಳ್ಳೆ ಕೆಲಸಪ್ಪ. ಇಂಥದ್ದು ಅಂತ ಸಿಗುವುದಿಲ್ಲಪ್ಪ. ಹಾಗೆಲ್ಲ ಹುಡುಕಾಡ್ರು ಒಳ್ಳೆ ಸ್ಯಾಲ್ರಿ. ಏನಪ್ಪ ಹಿಂಗಂತೀಯಪ್ಪ? ರೀ ಕೊಡ್ರಿ, ನಾಟ್ ಮಾತಾಡ್ತೀನಿ ಕೊಡ್ರಿ. ಗಪ್ಪಪ್ಪ, ನಿಮ್ಮ ಒಟ್ಟು ಮಾತಾಡ್ತಾ ಅಂತ. ಯಪ್ಪ ಮಗನ, 2 ದಿನ ಆತಪ್ಪ ಹೋಗಿ, 8 ತಿಂಗಳು ಆತಪ್ಪ. ನೀನು ನೋಡು ಹಂಗಾಗೈತಿ. ನಿನ್ ಹೇಳ್ತೀನೋ ಕಾಯಕತ್ತಪ್ಪ ನಿನ್ ಸಂಬಂಧ. ಯಾವಾಗ ಬರ್ತೀನಿ ನೋಡಪ್ಪ, ಲಘು ಬಂದು ಬಿಡಪ್ಪ. ಒಂದು 2 ದಿನದ ಮಟ್ಟಿಗಾರ ಬಂದು ಹೋಗು. ಯವ್ವ, ನಿನ್ನ ನೋಡಾಕಾದ್ರೂ ಬರ್ತೀನಿ. ಹೇಂತಿ ಅಂದ್ರೆ ನಾನು ಬರೋ ಮನುಷ್ಯ ಅಲ್ಲ. ನನ್ನನ್ನು ಕರಿಬೇಡ್ರಿ. ಹುಚ್ಚುಳಿ ಮಗನ, ಜಾಡಿ ಶೋದಿಲ್ಲ. ತಾಳಿ ಕಟ್ಟುವಾಗ ಎಲ್ಲಿ ಹೋಗಿತ್ತು ಬುದ್ಧಿ? ಯಪ್ಪ, ನಾ ಎಲ್ಲಿ ಇಷ್ಟಪಟ್ಟು ಕಟ್ಟೀನಿ, ನೀನ ಜಬರ್ದಸ್ತಿ ಮಾಡಿ ಕಟ್ಸಿದಿಲ್ಲ. ಹುಚ್ಚುಳಿ ಮಗನ, ನೀನು ಹಿಂಗಂದ್ರೆ ಬಗ್ಗೆ ಹರಿದಿಲ್ಲ. ನೀ ಊರಿಗೆ ಬಾ, ಒಂದಿನ ನಿನಗೆ ಐತಿ. ನಿನಗೆ ನೋಡ್ರಪ್ಪ, ನಿಮ್ಗೆ ಹೇಳತ್ತೇನ, ನಿಮ್ಮನ್ನು ನೋಡೋಕಾದ್ರೆ ಬರ್ತೀನಿ. ನೀ ಹೇಂತಿಪ್ಪ ಅಂತಿ ಅಂದ್ರೆ ಬರೋದಿಲ್ಲ. ಫೋನ್ ಇಟ್ಬಿಡ್ರಿ, ಹಚ್ಚಾಕೋಬಿಡ್ರಿ ನಾವು. ಕಟ್ಟ ಮಾಡಿದ್ ನೋಡ್ರಿ. ಆಗಲಿ ಇಷ್ಟು ಅಡ್ಡ ಶಟಿತಾನಂದ್ರೆ ನಾ ಇವ್ರಪ್ಪ ಇನ್ನು ಎಷ್ಟು ಅಡ್ಡ ಶಟಿಬಾರ್ದು ತೋರಿಸ್ತೇನೆ.